ಲೋಕಾಯುಕ್ತ ಸಂಸ್ಥೆಯಲ್ಲೇ ಭ್ರಷ್ಟಾಚಾರ ನಡೀತಾ ಇದೆಯಾ? ಲೋಕಾಯುಕ್ತ ಪೊಲೀಸರೇ ರೋಲ್ ಕಾಲ್ಗೆ ಮುಂದಾದ್ರ? ಇದು ಭ್ರಷ್ಟರನ್ನ ಬಯಲು ಮಾಡುವ ಸಂಸ್ಥೆಯೋ ಅಥವಾ ಭ್ರಷ್ಟರನ್ನ ಕಾಪಾಡುವ ಸಂಸ್ಥೆಯೋ? ಲೋಕಾಯುಕ್ತ ಸಂಸ್ಥೆಯೇ ಒಂದು ರೀತಿ ಬೇಲಿಯೇ ಎದ್ದು ಹೊಲವನ್ನ ಮೇಯ್ದಂಗಾಗ್ತಾ ಇದೆ. ಕೇವಲ ಅಧಿಕಾರಿಗಳ ಭ್ರಷ್ಟಾಚಾರವೋ ಅದರ ಹಿಂದೆ ಸರ್ಕಾರದ ಪ್ರಭಾವಿ ರಾಜಕಾರಣಿಗಳ ಕುಮ್ಮಕ್ಕೇನಾದರೂ ಇದೆಯಾ? ಲೋಕಾಯುಕ್ತ ಪೊಲೀಸರ ರೋಲ್ ಕಾಲ್ ವಿಶೇಷ ಚರ್ಚೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕೆಜೆ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ಭ್ರಷ್ಟಾಚಾರಿಗಳನ್ನ ಬಟಾಬಯಲು ಮಾಡಬೇಕಾಗಿರುವಂತ ಲೋಕಾಯುಕ್ತ ಸಂಸ್ಥೆಯಲ್ಲೇ ಭ್ರಷ್ಟಾಚಾರ ನಡೀತಾ ಇದೆಯಾ? ಲೋಕಾಯುಕ್ತ ಪೊಲೀಸರೇ ರೋಲ್ ಕಾಲ್ಗೆ ಮುಂದಾದ್ರ? ಇಂಥದ್ದೊಂದು ಪ್ರಶ್ನೆಗಳು ಈಗ ಕ್ರಿಯೇಟ್ ಆಗಿವೆ. ಸಾರ್ವಜನಿಕ ವಲಯದಲ್ಲಿ ಲೋಕಾಯುಕ್ತ ಸಂಸ್ಥೆಯನ್ನೇ ಅನುಮಾನದಿಂದ ನೋಡುವಂಥ ವಾತಾವರಣವನ್ನು ಲೋಕಾಯುಕ್ತ ಸಂಸ್ಥೆಯೇ ಮಾಡಿಕೊಂಡಿದೆ. ಒಂದು ಕಾಲದಲ್ಲಿ ವೆಂಕಟಾಚಲಯ್ಯ, ಸಂತೋಷ್ ಹೆಗಡೆ ಅನ್ನುವಂಥ ಸಮರ್ಥರು ಲೋಕಾಯುಕ್ತ ಸಂಸ್ಥೆಗೆ ಆಯುಕ್ತರಾಗಿ ಬಂದ ನಂತರ ಆ ಒಂದು ಸಂಸ್ಥೆಗೆ ಶಕ್ತಿಯನ್ನು ಕೊಟ್ಟಿದ್ರು. ಭ್ರಷ್ಟಾಚಾರಿಗಳ ಬಣ್ಣವನ್ನ, ಭ್ರಷ್ಟಾಚಾರಿಗಳ ಮುಖವಾಡವನ್ನು ಕಳಚಿ ಜೈಲಿಗೆ ಕಳಿಸಿದ್ರು. ಎಂಥದ್ದೇ ಪ್ರಭಾವಿ ರಾಜಕಾರಣಿಯಾಗಿರಲಿ, ಮುಖ್ಯಮಂತ್ರಿಯಾಗಿರಲಿ, ಅವನು ಕಾನೂನಿಗೆ ಬದ್ಧನಾಗಿರಬೇಕು. ಅವನು ಭ್ರಷ್ಟಾಚಾರಿಯಾಗಿದ್ರೆ ಯಾವುದೇ ಕಾರಣಕ್ಕೂ ಕ್ಷಮೆಗೆ ಅರ್ಹನಲ್ಲ ಅಂತೇಳಿ ಅವರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿ ಅವರ ಭ್ರಷ್ಟಾಚಾರವನ್ನು ಬಟಾಬಯಲು ಮಾಡಿ ಜೈಲಿಗೆ ಕಳಿಸಲಾಗಿತ್ತು. ಆದರೆ ಈಗಿನ ಲೋಕಾಯುಕ್ತ ಸಂಸ್ಥೆ ನಿಜಕ್ಕೂ ಅಷ್ಟೊಂದು ದಕ್ಷವಾಗಿ, ಪ್ರಾಮಾಣಿಕವಾಗಿ ಭ್ರಷ್ಟರನ್ನ ಸೆದೆಬಡಿಯುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆಯಾ ಅನ್ನುವಂತಹ ಅನುಮಾನ ಈಗ ಬಂದಿರುವಂಥದ್ದು. ಸ್ನೇಹಿತರೆ ನೋಡಿ, ಇತ್ತೀಚಿನ ಲೋಕಾಯುಕ್ತ ಸಂಸ್ಥೆಯಲ್ಲಿ ಆಗಿರುವಂಥ ಬೆಳವಣಿಗೆಗಳು ಎಲ್ಲರನ್ನೂ ಕೂಡ ದಂಗುಬಡಿಸ್ತಾ ಇದ್ದಾವೆ. ಯಾವನೋ ಒಬ್ಬ ನಿವೃತ್ತ ಕಾನ್ಸ್ಟೇಬಲ್ ಒಬ್ಬ ಅಲ್ಲಿನ ಲೋಕಾಯುಕ್ತ SP ಜೊತೆ ಸಂಪರ್ಕವನ್ನು ಇಟ್ಟುಕೊಂಡು ಆ ಮೂಲಕ ಕೋಟ್ಯಾಂತರ, ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರವನ್ನು ಮಾಡ್ತಾರೆ, ಹಣದ ವಹಿವಾಟು ನಡೆಯುತ್ತೆ ಅಂತ ಅನ್ನೋದೇ ಆದರೆ ಇದು ಭ್ರಷ್ಟರನ್ನ ಬಯಲು ಮಾಡುವ ಸಂಸ್ಥೆಯೋ ಅಥವಾ ಭ್ರಷ್ಟರನ್ನ ಕಾಪಾಡುವ ಸಂಸ್ಥೆಯೋ ಅನ್ನುವಂಥ ಚರ್ಚೆಗೆ ಈಗ ಈ ಸಂಸ್ಥೆ ಈಡಾಗಿರುವಂಥದ್ದು. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಎನ್ಕ್ವೈರಿಗಳು ನಡೀತಾ ಇದೆ. ವಿಚಾರಣೆಯ ಸಂದರ್ಭದಲ್ಲಿ ನಮಗೆ ಲಭ್ಯ ಆಗಿರೋ ಮಾಹಿತಿಯ ಪ್ರಕಾರ ಏನು ಡೀಲ್ ಮಾಡುವಂಥ ಒಂದಷ್ಟು ಪೊಲೀಸ್ ಭ್ರಷ್ಟ ಅಧಿಕಾರಿಗಳು ಯಾರು ಭ್ರಷ್ಟರನ್ನ ಏನು ಪಟ್ಟಿ ಮಾಡ್ಕೊಳ್ತಾರಲ್ಲ, ಆ ಭ್ರಷ್ಟರ ಜೊತೆ ಒಂದಷ್ಟು DC ಸೇರ್ಕೊಂಡಿದ್ದಾರೆ. 8-9 DC ಮೂಲಕ ಈ ಒಂದು ಭ್ರಷ್ಟಾಚಾರ ನಡೆಸೋದಕ್ಕೆ ಎಲ್ಲ ರೀತಿಯ ಏನು ಆಯಾಮಗಳನ್ನು, ಜಾಲವನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ಆಘಾತಕಾರಿ ವಿಚಾರ ಬಹಿರಂಗಗೊಂಡಿದೆ. ಇನ್ನು DYSP ಅವರ ನೇತೃತ್ವದಲ್ಲಿ ಈಗ ಎನ್ಕ್ವೈರಿ ನಡೆಸಲಾಗ್ತಾ ಇದೆ. ಅಂದರೆ DC ಅವರನ್ನು ಕೂಡ ಬಳಕೆ ಮಾಡಿಕೊಂಡು ಒಂದಷ್ಟು ಅಬಕಾರಿ ಡಿಪಾರ್ಟ್ಮೆಂಟಲ್ಲಿರುವಂತಹ ಅಧಿಕಾರಿಗಳನ್ನು ಗುರುತಿಸಿ ನಿಮ್ಮ ಮೇಲೆ ದಾಳಿ ಮಾಡ್ತೇವೆ, ನೀವು ಇಷ್ಟು ಕೊಡಬೇಕು, ಇಷ್ಟು ಕೊಡಲಿಲ್ಲ ಅಂದರೆ ನಿಮ್ಮ ಮೇಲೆ ದಾಳಿ ಆಗುತ್ತೆ ಅಂತೇಳಿ ವ್ಯಾಪಾರ ಒಪ್ಪಂದ, ಬಿಸ್ನೆಸ್ ಮಾಡಿಕೊಂಡು ಈ ರೀತಿ ಅಕ್ರಮ ಮಾಡ್ತಾ ಇದ್ದಾರೆ ಅಂತ ಅಂದರೆ ಇದು ಲೋಕಾಯುಕ್ತ ಸಂಸ್ಥೆಯೋ ಅಥವಾ ಭ್ರಷ್ಟಾಚಾರವನ್ನು ಕಾಯುವ ಸಂಸ್ಥೆಯೋ, ಭ್ರಷ್ಟಾಚಾರಿಗಳ ಪರವಾಗಿರೋ ಸಂಸ್ಥೆಯೋ ಅನ್ನುವಂಥ ಏನು ವಿಷಾದ ಬರುತ್ತೆ, ಬೇಸರ ಆಗುತ್ತೆ. ಬಸವಣ್ಣವರ ಒಂದು ವಚನ ಇದೆ, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದು ಅಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಲೂಬಾರದು ಅಂತ ಒಂದು ದೊಡ್ಡ ವಚನ ಇದೆ. ಕೊನೆಗೊಂದು ಲೈನ್ ಬರುತ್ತೆ, ತಾಯ ನಾರಿ ತನ್ನ ಮನೆಯಲ್ಲಿ ಕಳುವೊಡೆ, ತಾಯ ಮೊಲೆ ಹಾಲು ನಂಜಾದೊಡೆ, ಇನ್ನಾರಿಗೆ ದೂರಲಿ ಕೂಡಲ ಸಂಗಮ ದೇವ ಅಂತ. ಅಂದರೆ ಭ್ರಷ್ಟರನ್ನ ಸೆದೆಬಡಿದು ಅವರ ಭ್ರಷ್ಟಾಚಾರದ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಿ ಜೈಲಿಗೆ ಕಳಿಸುವಂಥ ಒಂದು ಮಹತ್ವದ ಸಂಸ್ಥೆಯಾಗಿರುವಂಥ ಲೋಕಾಯುಕ್ತ ಸಂಸ್ಥೆಯೇ ಭ್ರಷ್ಟಾಚಾರಿಗಳನ್ನು ರಕ್ಷಣೆ ಮಾಡುವ, ಅವರ ಜೊತೆ ಒಪ್ಪಂದ ಮಾಡಿಕೊಳ್ಳುವ ಡೀಲ್ಗೆ ಇಳಿಯುತ್ತೆ ಅಂತಂದರೆ ಯಾರನ್ನು ನಂಬಬೇಕು?
ಒಂದು ರೀತಿ ಬೇಲಿಯೇ ಎದ್ದು ಹೊಲವನ್ನು ಮೇಯ್ದಂಗೆ ಆಗ್ತಾ ಇದೆ. ಈಗೇನೋ ರಾಜ್ಯ ಸರ್ಕಾರ ಒಂದು ಏನು ಲೋಕಾಯುಕ್ತಕ್ಕೆ ಒಂದು ಸರ್ಜರಿ ಮಾಡುತ್ತೆ, ಅದು ಮಾಡುತ್ತೆ, ಇದು ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಜನರು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಈ ಒಂದು ಲೋಕಾಯುಕ್ತ ಸಂಸ್ಥೆಯ ಮೇಲೆ. ಒಂದಷ್ಟು ಮಹನೀಯರು ಬಂದು ಹೋಗಿದ್ದಾರೆ. ಈಗಿರುವಂಥ ಲೋಕಾಯುಕ್ತರು ಉತ್ತರ ಕೊಡಬೇಕಾಗಿದೆ. ಅಲ್ಲಿ ಏನಾಗಿದೆ, ಯಾರು ಕಾರಣಕರ್ತರು, ಯಾರ ಕೈವಾಡ ಇದೆ, ಕೇವಲ ಅಧಿಕಾರಿಗಳ ಏನು ಭ್ರಷ್ಟಾಚಾರವೋ ಅದರ ಹಿಂದೆ ಸರ್ಕಾರದ ಪ್ರಭಾವಿ ರಾಜಕಾರಣಿಗಳ ಕುಮ್ಮಕ್ಕೇನಾದರೂ ಇದೆಯಾ, ಅದೂ ಕೂಡ ಬಹಿರಂಗಗೊಳ್ಳಬೇಕು. ಡಿ ಸಿಗಳನ್ನು ಒಳಗೊಂಡಾಗೆ ಭ್ರಷ್ಟಾಚಾರವನ್ನು ಮಾಡೋದಕ್ಕೆ ಈ ಜಾಲ ತಯಾರಾಗುತ್ತೆ ಅಂತಂದರೆ ಇದು ಕೇವಲ ತಳಹಂತದ ಅಧಿಕಾರಿಗಳ ಕೆಲಸ ಅಲ್ಲ, ಅದರ ಹಿಂದೆ ದೊಡ್ಡ ಪ್ರಭಾವಿ ರಾಜಕಾರಣಿಗಳ ಕುಮ್ಮಕ್ಕು ಇದೆ, ಅಭಯ ಹಸ್ತ ಇದೆ ಅನ್ನೋದು ಅರ್ಥ ಆಗತ್ತೆ. ಮುಖ್ಯಮಂತ್ರಿಗಳು ಈ ಒಂದು ಸಂಸ್ಥೆಗೆ ಸಂಪೂರ್ಣವಾದಂಥ ಅಧಿಕಾರವನ್ನು ಕೊಟ್ಟು ಸಂಪೂರ್ಣವಾಗಿ ಪಾರದರ್ಶಕವಾಗಿ, ದಕ್ಷವಾಗಿ, ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕಾಗಿದೆ. ಒಂದು ಕಾಲದಲ್ಲಿ ಲೋಕಾಯುಕ್ತ ಸಂಸ್ಥೆಯನ್ನು ACB ಮಾಡಲಾಯಿತು. ಆಮೇಲೆ ನ್ಯಾಯಾಲಯ ಅದನ್ನು ಚೀಮಾರಿ ಹಾಕಿದಾಗ ಮತ್ತೆ ಲೋಕಾಯುಕ್ತ ಅಂತ ಹೇಳಿ ಮಾಡಲಾಯಿತು. ಆ ಲೋಕಾಯುಕ್ತ ಸಂಸ್ಥೆ ಈಗ ಬಲಿಷ್ಠಗೊಳ್ಳಬೇಕಾಗಿದೆ. ಅಲ್ಲಿ ಲೋಕಾಯುಕ್ತಕ್ಕೆ ಆಯುಕ್ತರಾಗಿ ಬರ್ತಾರಲ್ಲ, ಅವರು ಅತ್ಯಂತ ಪ್ರಾಮಾಣಿಕರಾಗಿ ಕೆಲಸ ಮಾಡಬೇಕಾಗಿದೆ. ಅವರ ವಿರುದ್ಧ ಯಾವುದೇ ಆರೋಪಗಳಿಲ್ಲಂತಹ ಒಂದು ಸ್ಫಟಿಕದಂತಹ ನಿಷ್ಪಕ್ಷವಾಗಿರುವಂತಹ ದಕ್ಷ ವ್ಯಕ್ತಿಯನ್ನು ಅಲ್ಲಿಗೆ ತಂದು ಕೂರಿಸಬೇಕಾಗಿದೆ. ಅಂಥವ್ರನ್ನ ಕೂರಿಸುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡುತ್ತಾ? ಏಕೆಂದರೆ ಅಧಿಕಾರಕ್ಕೆ ಬರುವಂಥ ಎಲ್ಲ ಸರ್ಕಾರಗಳು ನಮ್ಮನ್ನು ಪ್ರಶ್ನೆ ಮಾಡಬೇಡಿ, ನಮ್ಮ ಭ್ರಷ್ಟಾಚಾರವನ್ನು ಬಯಲು ಮಾಡಬೇಡಿ, ನಾವು ಹೇಳ್ದಂಗೆ ಕೇಳ್ಕೊಂಡು ಒಂದು ರೀತಿ ಸಾಕು ನಾಯಿಗಳ ಥರ ಇರಿ, ನಾವು ಹಾಕೋ ಬಿಸ್ಕೆಟ್ನ ತಗೊಂಡು ಸಾಕು ನಾಯಿಗಳ ಥರ ಇರಿ ಅಂಥೇಳಿ ನೋಡ್ತವೆ ಈ ತನಿಖಾ ಸಂಸ್ಥೆಗಳನ್ನು. ಇನ್ನಾದರೂ ಈ ಎಲ್ಲ ಆರೋಪಗಳನ್ನು ಮುಕ್ತಗೊಳಿಸ್ಕೊಂಡು ರಾಜ್ಯ ಸರ್ಕಾರ ಈ ಒಂದು ಸಂಸ್ಥೆಗೆ ಎಲ್ಲ ಶಕ್ತಿಯನ್ನು ಕೊಟ್ಟು ಇಲ್ಲಿ ಒಬ್ಬ ದಕ್ಷ ಆಯುಕ್ತರು ಬಂದು ಇದನ್ನೆಲ್ಲ ಬದಲಾವಣೆ ಮಾಡುವಂತಹ ಒಂದು ಕ್ರಾಂತಿ ಆಗಲಿ ಅನ್ನುವಂಥ ಆಶಯದೊಂದಿಗೆ ಈ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.